ನಮಸ್ಕಾರ. ನಾನು ಸಾಂಬಾರು ಸೊಪ್ಪಿನ ಚಟ್ನಿ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾದ ಸಾಮಾನು ಸಾಂಬಾರು ಸೊಪ್ಪು, ಹಸಿಮೆಣಸು, ಖಾರ ಬೇಕಾದರೆ ಮತ್ತು ಬೇಕಾದ್ರೆ ಹಾಕ್ಕೊಳ್ಳಿ. ಕಾಯಿ ಮಾತ್ರ ಇಷ್ಟೇ ಹಾಕಬೇಕು, ಸ್ವಲ್ಪ ಹಾಕಬೇಕು. ಉಪ್ಪು, ಬೆಲ್ಲ, ಒಗ್ಗರಣೆಗೆ ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಒಣಮೆಣಸು, ಎಣ್ಣೆ. ನಾವೀಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೇನೆ. ಸಾಂಬಾರು ಸೊಪ್ಪು ಬೀಸ್ಕೊಬೇಕಾಗ್ತದೆ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ. ಸಾಸಿವೆ ಸ್ವಲ್ಪ ಚಟ ಕುದಬೇಕು, ಆವಾಗ ಸಾಂಬಾರು ಸೊಪ್ಪು ಹಾಕಬೇಕು. ಸ್ವಲ್ಪ ಹೊರತು ಸ್ವಲ್ಪ ನೀರು ಹಾಕಬೇಕು. ಹುರ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಬೇಕು. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನೋಡಿ ಹುರ್ಕೊಬೇಕು. ಅದು ಎಲ್ಲ ಎಲೆನೂ ಬಾಡಬೇಕು. ಸ್ವಲ್ಪ ಕಾಯಿ ಹಾಕ್ತಾ ಇದ್ದೇನೆ. ಇಟ್ಕೊಂಡಿದ್ದೇನಲ್ಲ ಕಾಯಿ ಇಷ್ಟ ಹಾಕ್ತಾ ಇದ್ದೇನೆ. ಈಗ ಹುರಿದಿಟ್ಟಿದ್ದ ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೇನೆ. ನಿಮ್ಗೆ ಬೇಕಾದರೆ ಮತ್ತೆ ಇಷ್ಟು ಹಾಕ್ಬೋದು. ನಾನು ಸ್ವಲ್ಪ ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಸ್ವಲ್ಪ ಬೀಸ್ಕೊತಾ ಇದ್ದೇನೆ. ನೋಡಿ ನಂಪಾಗಬೇಕು. ಇನ್ನೂ ನಂಪಾದರೂ ಏನೂ ತೊಂದರೆ ಇಲ್ಲ. ಈ ಒಗ್ಗರಣೆ ಮಾಡ್ತಾ ಇದ್ದೇನೆ. ಅದಕ್ಕೆ 2 ಸ್ಪೂನು ಎಣ್ಣೆ ಹಾಕಬೇಕು. ಬೇಳೆ ಹಾಕ್ತಾ ಇದ್ದೇನೆ 1 ಸ್ಪೂನು. ಸ್ವಲ್ಪ ಜೀರಿಗೆ ಹಾಕಿದ್ದೇನೆ. 1 ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಈ ಉದ್ದಿನಬೇಳೆ ಸ್ವಲ್ಪ ಕೆಂಪು ಹಾಕಬೇಕು. ಆಮೇಲೆ ಈ ನಾ ಬೀಸಿಟ್ಟಿದ್ನಲ್ಲ ಆ ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೇನೆ. ಬೀಸಿಗೆ ಸಾಂಬಾರು ಸೊಪ್ಪು ಚಟ್ನಿಯ ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನ ಅದಕ್ಕೆ ಬಡ್ಕೊಂಡಿರ್ತದಲ್ಲ, ಅದಕ್ಕೂ ಸ್ವಲ್ಪ ನೀರು ಹಾಕಿ ಹಾಕ್ಕೊಬೇಕು. ಉಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ಹಾಕಿ ಕುದಿಸ್ತಾ ಇದ್ದೇನೆ. ಅದು ಸ್ವಲ್ಪ ಕುದಿಸ್ಬೇಕು. ಸ್ವಲ್ಪ ಇದಾಗಬೇಕು. ಸ್ವಲ್ಪ ಕುದಿಬೇಕು. ಇಷ್ಟು ಕುದಿಬೇಕು. ಆದರೆ ಇದ್ರ ಕುದ್ದ ಮೇಲೆ ಇಷ್ಟು ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಸ್ವಲ್ಪ ತಣ್ಣದ ಮೇಲೆ ನಾನು ಮೊಸರಾದರೂ ಹಾಕ್ಬೋದು, ಹುಣಸೆಹಣ್ಣಾದರೂ ಹಾಕ್ಬೋದು. ಹುಣಸೆಹಣ್ಣು ಬೀಸಲಿಕ್ಕೆ ಹಾಕಿದ್ರೆ ಅಡ್ಡಿಲ್ಲ. ಇದು ಮೊಸರು ಈಗ ಹಾಕ್ತಾ ಇದ್ದೇನೆ. ಮೊಸರು ಹಾಕಿ ಸ್ವಲ್ಪ ಕಟ್ಕೊಳ್ಳಿ. ಹುಣಸೆಹಣ್ಣಾದರೂ ಮಜ್ಜಿಗೆ ಹಾಕಲೇಬೇಕು. ಇದು ಸಾಂಬಾರು ಸೊಪ್ಪಿನ ಗೊಜ್ಜು ರೆಡಿಯಾಗಿದೆ. ಇದು